ಬಡವರ ಬಾಳಿಗೆ ನೀ ಬೆಳಕಾಗಿ ಬಾರಮ್ಮ, ಬಡವರ ಬಾಳಿಗೆ ನೀ ಬೆಳಕಾಗಿ ಬಾರಮ್ಮ, ಪಾಲಿಸುವಣ್ಣವರತ ತಾಯಿ ಶ್ರೀ ಗೌರಿ, ಪಾಲಿಸುವಣ್ಣವರತ ತಾಯಿ ಶ್ರೀ ಗೌರಿ. ಶರಣಂ 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 ದೇವಿ ಕೃಪಾಕರಿ. ಅಂದರ ಬಾಳಿಗೆ ನೀ ಬೆಳಕಾಗಿ ಬಾರಮ್ಮ, ಅಂದರ ಬಾಳಿಗೆ ನೀ ಬೆಳಕಾಗಿ ಬಾರಮ್ಮ, ಪಾಲಿಸುವಣ್ಣವರತ ತಾಯಿ ಶ್ರೀ ಗೌರಿ, ಪಾಲಿಸುವಣ್ಣವರತ ತಾಯಿ ಶ್ರೀ ಗೌರಿ. ಶರಣಂ 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 ದೇವಿ ಕೃಪಾಕರಿ, ದೇವಿ ಕೃಪಾಕರಿ, ದೇವಿ ಕೃಪಾಕರಿ. ಅಮ್ಮ ತಾಯಿ, ನಮ್ಮೆಲ್ಲರೂ ಕಾಪಾಡುವ ಭಾರ ನಿನ್ನಲ್ಲಿ ಕೂಡಿದೆ ತಾಯಿ, ನಿನ್ನಲ್ಲಿ ಕೂಡಿದೆ. ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋ ನಮಃ. ನಮ್ಮೂರಿನ ಆರಾಧ್ಯ ದೈವರಾದ ಶ್ರೀ ಗುರು ಧಾವಲ ಮಲ್ಲಿಕನನ್ನು ಮತ್ತು ಮರಗಮ್ಮ ದೇವಿಯನ್ನು ನನ್ನ ಮನದಾಳದಲ್ಲಿ ಸ್ಮರಿಸುತ್ತಾ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಶಂಕರನೇ, ಶಶಿಧರ ಗಂಗಾಧರನೇ, ನಿನ್ನ ಮಹಿಮೆ ಅಪಾರ ತಂದೆ ಅಪಾರ. ನಿನ್ನನ್ನು ಭಜಿಸದ ಮಾನವರು ಪಾಮರರು, ನಿನ್ನನ್ನು ಭಕ್ತಿಯಿಂದ ಭಜಿಸುವ ಮಾನವರು ದೇವ ಮಾನವರು. ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಎಂಬ ಈ ನಿನ್ನ ಅಮರವಾಣಿ ಸತ್ಯ ತಂದೆ ಸತ್ಯ. ಬ್ರಹ್ಮನ ಮಾನಸ ಪುತ್ರನಾದ ಭರಮದೇವನಿಗೆ ಮಕ್ಕಳಿಲ್ಲದ ಚಿಂತೆಯಾಗಿ ಅವನ ಹೆಂಡತಿ ಸೂರಮ್ಮ ದೇವಿ ನಿನ್ನಲ್ಲಿ ಪರಿಪರಿಯಾಗಿ ಬೇಡಿಕೊಂಡಾಗ ನೀನೇ ಅವರ ಉದರದಲ್ಲಿ ಮಗನಾಗಿ ಬೀರಲಿಂಗ ದೇವನಾಗಿ ಹುಟ್ಟಿ ಬಂದು ಜಗವನ್ನೇ ಬೆಳಗಿಸಿದಿ. ಆದರೆ ಈಗ ನಾನು ಕೂಡ ಮಕ್ಕಳಿಲ್ಲದೆ ಮಾನಹೀನನಾಗಿ ಮಾನವಂತಳಾದ ನನ್ನ ಸತಿಗೆ ಹಿತವನ್ನು ಬಯಸದ ಭ್ರಮೆಯಲ್ಲಿದ್ದೇನೆ. ದೀನದಯಾಳುವಾದ ನೀನು ನನಗೆ ಮಕ್ಕಳ ಭಾಗ್ಯವನ್ನು ಕಲ್ಪಿಸು ತಂದೆ, ಕಲ್ಪಿಸು. ನಿನ್ನ ಆಜ್ಞೆಯಾಗುವವರೆಗೂ ನಿನ್ನ ಪಾದವನ್ನು ಬಿಟ್ಟು ಹೋಗಲಾರೆ. ಭಕ್ತ ಮನಕ್ಕೆ ಎದ್ರಿ ಸತ್ಯ ಬಂದ ನಿನಗೆ ಸತ್ಯು ಗರ್ಭದಲ್ಲಿ ನಿನಗೆ ಮಕ್ಕಳಿಲ್ಲ. ಗುರುವೇ, ಈ ವಾಣಿಯು ನಿನ್ನದೇ, ಕೈಲಾಸಪತಿಯಾದ ಈ ಸತ್ಯವಾಣಿ ನಿನ್ನದೇ. ನೀನು ನನ್ನ ಶಿವನೇ, ನನಗೆ ದಯ ತೋರು, ನನ್ನನ್ನು ಕ್ಷಮಿಸು ತಂದೆ, ಕ್ಷಮಿಸು.
ಆದರೆ ಮಕ್ಕಳಿಲ್ಲ ಎಂಬ ಕೂಗು ಕೊಡಬೇಡ. ನಿನ್ನ ಈ ದರ್ಶನದಿಂದ ಧನ್ಯನಾದೆ ತಂದೆ, ಧನ್ಯನಾದೆ. ಶಿವನನ್ನು ಮರೆತು ನಿನ್ನ ಸತಿಪತಿರುತೆಯ ಶಕ್ತಿಯನ್ನು ಮರೆತಂತೆ ಸರಿ, ನಿನ್ನ ಭಕ್ತಿ ಅವಳ ಶಕ್ತಿ ಅಡ್ಡಿಯಾಗಿ ನಿಂತಿದೆ. ಏನು? ನನ್ನ ಭಕ್ತಿಗೆ ಅವಳ ಶಕ್ತಿ ಅಡ್ಡಿಯಾಗಿ ನಿಂತಿದೆ? ಇಲ್ಲ ಇಲ್ಲ, ನೀನು ನನಗೆ ಮಗನನ್ನು ಕರುಣಿಸುವವರೆಗೂ ನಾನಿಲ್ಲಿಂದ ಹೋಗಲಾರೆ, ನಿನ್ನ ಪಾದವನ್ನು ಬಿಟ್ಟು ಬದುಕಲಾರೆ. ಕೇಳು, ಹಾಗಾದರೆ ನಿನ್ನ ಮನೆಯಲ್ಲಿ ಕುರಿಕೆ ಆಳಮ ಕೆಂಚನಿದ್ದಾನಲ್ಲ, ಆ ಬಾಲಕ ಯಾರವನು? ಗುರುವೆ, ನನ್ನ ಕುರಿದೊಡ್ಡಿಯ ಹತ್ತಿರ ಯಾರೋ ಎತ್ತು ಬಿಸಾಕಿ ಹೋದ ಕೂಸು, ನನ್ನ ಕುರಿ ಕಾಯುವ ಹಾಳು ಮಗ. ಆ ನಿನ್ನ ಕುರಿಕೆ ಆಳು ಮಗನೇ ನಾನು. ತಂದೆ, ಏನು ಹೇಳುತ್ತಿರುವಿ? ಈ ಮಾತು ನಿಜವೇ? ನಿಜವನ್ನು ಹೇಳುತ್ತಿದ್ದೇನೆ. ದಿನಾಲು ಮಕ್ಕಳಿಲ್ಲದೆ ಪರಿಪ್ರಿಯಾಗಿ ನನಗೆ ನೀನು ಬೇಡಿಕೊಂಡಾಗ ನಾನು ಚಿಂತಾಕ್ರಾಂತನಾದೆ. ಯಾಕೆಂದರೆ ಸಂತಾನವಿಲ್ಲದ ಕಾರಣ ನಾನೇ ಆ ಪರದೇಶ ಕೂಸು ಕ್ಯಾನ್ಸನಾಗಿ ಅವತಾರ ಎತ್ತಿ ಅವತಾರ ಪುರುಷನಾಗಿ ನಿನ್ನ ಮನೆಗೆ ಬಂದಿದ್ದೇನೆ. ಸಂತೋಷವಾಯ್ತು ತಂದೆ, ಸಂತೋಷವಾಯ್ತು. ನನಗೆ ಮಕ್ಕಳಿಲ್ಲದಿದ್ದರೂ ಚಿಂತೆ ಇಲ್ಲ. ನೀನೇ ಅವತಾರಿಯಾಗಿ ನನ್ನ ಮನೆಗೆ ಬಂದಿರುವಿಯಲ್ಲ, ಈ ದರಿದ್ರ ಕಣ್ಣಿಗೆ ನೀ ಪ್ರತ್ಯಕ್ಷ ಕಂಡೆಯಲ್ಲ, ಅದೇ ನನ್ನ ಭಾಗ್ಯ. ಅವನಿನ್ನು ಹಾಳು ಮಗನಲ್ಲ, ನನ್ನ ಸ್ವಂತ ಮಗ. ಅವನಿನ್ನು ಕೆಂಚನಲ್ಲ, ನಿನ್ನ ಅವತಾರಿಯಾದ ಶಿವರಾಯ. ಅವನಿಂದಲೇ ಆಗೋದು ಈ ವಂಶದ ಕೀರ್ತಿ, ಅವನಿಂದಲೇ ಆಗೋದು ಈ ನಗರದ ಸ್ಫೂರ್ತಿ. ಗುರುವೇ, ಅವನ ಆ ಕೀರ್ತಿಯನ್ನು ಈ ಕಣ್ತುಂಬ ನೋಡುವೇನೆ? ಖಂಡಿತ ನೋಡ್ತೀವಿ. ಯಾಕೆಂದರೆ ದುಷ್ಟರ ನಾಶಕ್ಕಾಗಿ ಅಲ್ಲಿ ನನ್ನ ಅವತಾರವಾಗಿದೆ. ದುಷ್ಟರಿಗೆ ದುರ್ಗ, ಪರಮೇಶ್ವರನಿಗೆ ಶಿಷ್ಟ ರಕ್ಷಿಸುವ ಶಿವನಾಗಿ, ಘನತೆಯನ್ನು ಕಾಪಾಡೋ ಗರುಡ ಧ್ವಜನಾಗಿ, ಶ್ರೀಮಂತ ನಾನೊಬ್ಬ ಅಹಂಕಾರಿಗಳಿಗೆ ಕುಬೇರನಾಗಿ, ಮತ್ತೆ ಗೇಡಿಗಳ ಮದ ಅಳಿಸುವ ಮಹೇಶ್ವರನಾಗಿ ಮರೆಯುವ ಅವನೇ ನಿನ್ನ ಸ್ವಂತ ಮಗ. ಸಂತೋಷವಾಯ್ತು ತಂದೆ, ಸಂತೋಷವಾಯ್ತು. ಇಲ್ಲಿವರೆಗೂ ತಿಳಿಯದ ತಿಳಿಗೇಡಿಯಾಗಿ ನಿನ್ನನ್ನು ಆಳಿನಂತೆ ಕಂಡ ನನ್ನನ್ನು ಕ್ಷಮಿಸು ತಂದೆ. ತಿಳಿಯದ ಮಾಡೋ ತಪ್ಪೇ ಸಮಯ ಇದೆ, ತಿಳಿದು ಮಾಡೋ ತಪ್ಪೇ ಸಮಯ ಇಲ್ಲ. ಸರ್ವೇ ಜನಂ ಸುಖನೋ ಭವಂತು. ಧನ್ಯನಾದೆ ತಂದೆ, ಧನ್ಯನಾದೆ. ದುಷ್ಟರ ಮರ್ದನಕ್ಕಾಗಿ ನನ್ನ ಮನೆಯಲ್ಲಿ ಅವತರಿಸಿ ಬಂದ ಅವತಾರ ಪುರುಷನೇ, ನಿನಗೆ ನಮೋ ನಮಃ, ನಮೋ ನಮಃ. ಪ್ರತ್ಯಕ್ಷ ಶಿವನನ್ನು ಕಂಡ ನಾನೇ ಧನ್ಯ, ನಾನೇ ಧನ್ಯ.